ನರೇಶ್ ಬಂದೆ ಅತ್ತಿಗೆ. ಅಯ್ಯೋ ಸಾರಿ ಅತ್ತಿಗೆ ಕ್ಷಮಿಸ್ಬಿಡ್ರಿ. ಏಯ್ ಯಾಕೆ ಒಳಗ್ ಬಂದೆ? ಮೊದಲು ಹೊರಗೋಗು. ಅಯ್ಯೋ ಕ್ಷಮಿಸ್ಬಿಡ್ರಿ ಅತ್ತಿಗೆ. ಹೌದು, ಯಾಕೆ ನನ್ ರೂಮ್ ಒಳಗ್ ಬಂದೆ ನೀನು? ತಿಳಿದೇ ಬಂದ್ಬಿಟ್ಟೆ ಅತ್ತಿಗೆ. ಹಾಗಾದ್ರೆ ನಾನ್ ಡ್ರೆಸ್ ಚೇಂಜ್ ಮಾಡೋದನ್ನ ನೋಡ್ಬೇಕಂತ ಬಂದ್ಯಾ? ಇಲ್ಲ ಅತ್ತಿಗೆ, ನಾನ್ ರೂಮಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ತಾ ಇರುವಾಗ ನೀವು ನನ್ನ ಕರೆಯೋ ಶಬ್ದ ಕೇಳ್ತು. ಶಬ್ದ ಕೇಳಿಸಿದ್ರೆ ಹೀಗೆ ಅವ್ರ ಪರ್ಮಿಷನ್ ಇಲ್ಲದೆ ಬೆಡ್ರೂಮ್ ಒಳಗ್ ಬಂದ್ಬಿಡ್ತೀಯಾ? ಇಲ್ಲ ಅತ್ತಿಗೆ. ಒಳಗ್ ಬರ್ಬೇಕಾದ್ರೆ ಕೇಳ್ಕೊಂಡ್ ಬರ್ಬೇಕನೋ ಮ್ಯಾನಸ್ ಕೂಡ ಇಲ್ವಾ? ಕ್ಷಮಿಸ್ಬಿಡಿ ಅತ್ತಿಗೆ. ಅಯ್ಯೋ ನನ್ ಮಾನೆ ಮರ ಇದೆಲ್ಲ ಸಾರಿ ಹಾಳಾಗೋಯ್ತು. ಅತ್ತಿಗೆ, ನನ್ನ ದಯಮಾಡಿ ಕ್ಷಮಿಸ್ಬಿಡಿ ಅತ್ತಿಗೆ. ನೀವು ಕರೆದ ತಕ್ಷಣ ಯೋಚನೆ ಮಾಡದೆ ಬಂದ್ಬಿಟ್ಟೆ ಅತ್ತಿಗೆ. ಕ್ಷಮಿಸ್ಬಿಡಿ ಅತ್ತಿಗೆ. ನಾನೇನ್ ಬೇಕಂತ ಮಾಡಿಲ್ಲ ಅತ್ತಿಗೆ, ಕ್ಷಮಿಸಿ ಅತ್ತಿಗೆ. ನೀವು ನನ್ನ ಕರೆದಿದ್ರಿಂದ ಒಳಗ್ ಬಂದೆ ಅತ್ತಿಗೆ. ಸಾರಿ ಅತ್ತಿಗೆ. ಸಾರಿ ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿ ಕೇಳ್ತಾ ಇದ್ಯಾ? ಹೌದು, ನಾನೆಲ್ಲಿ ನಿನ್ನ ಕರ್ದೆ? ನೀನಾಗೆ ನನ್ ಬೆಡ್ರೂಮ್ ಒಳಗ್ ಬಂದ್ಬಿಟ್ಟು ಯಾಕೆ ನಾನ್ ಕರ್ದೆ ಅಂತ ಸುಳ್ಳು ಹೇಳ್ತಾ ಇದೀಯ ನೀನು? ಅತ್ತಿಗೆ ಆ ತರ ಎಲ್ಲ ಹೇಳ್ಬೇಡಿ ಅತ್ತಿಗೆ. ನಾ ನಿಮ್ಮನ್ನ ನನ್ನ ತಾಯಿ ತರ ನೋಡ್ತಾ ಇದ್ದೀನಿ, ಆದ್ರೆ ನೀವ್ ಈ ತರ ಮಾತಾಡ್ತೀರಂತ ನಾನು ಅನ್ಕೊಂಡೇ ಇಲ್ಲ. ಬಾಯ್ ಮುಚ್ಚು, ಮೊದ್ಲು ಇಲ್ಲಿಂದ ಆಚೆ ತೊಲಗು. ಮಾಡೋದೆಲ್ಲ ಪುರ್ಕಿ ತರ ಮಾಡ್ಬಿಟ್ಟು ಅಳೋದು ನೋಡು. ಛೇ, ಏನಂದ್ರೆ ಇವತ್ ನಿಮ್ ತಮ್ಮ ಏನ್ ಕೆಲ್ಸ ಮಾಡಿದ್ನಂತ ಗೊತ್ತಾ? ಏನಾಯ್ತು? ಏನ್ ಮಾಡ್ದ ಅವನು? ನಾನ್ ಡ್ರೆಸ್ ಚೇಂಜ್ ಮಾಡುವಾಗ ಸಡನ್ ಆಗಿ ಅವ್ನ್ ಬೆಡ್ರೂಮ್ ಒಳಗ್ ಬಂದ್ ನೋಡ್ದಾರಿ. ಏನ್ ಹೇಳ್ತಿದ್ಯಾ? ನನ್ ತಮ್ಮ ನಂಗ್ ಮಾಡ್ದ? ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಮತ್ತೆ ನಾನ್ ಸುಳ್ಳು ಹೇಳ್ತೀನೇನ್ರಿ? ನಂಬಿಕೆ ಇಲ್ಲ ಅಂದ್ರೆ ಅವನ ಹತ್ರನೇ ಕೇಳಿ. ನಾನ್ ಡ್ರೆಸ್ ಚೇಂಜ್ ಮಾಡುವಾಗ ಅವ್ನ್ ಒಳಗ್ ಬಂದ್ಬಿಟ್ಟ. ನನ್ ಮಾನನೇ ಹೋಯ್ತು. ನರೇಶ್, ನರೇಶ್, ಏ ನರೇಶ್, ಕರೆದ್ರೆ ಅಣ್ಣ? ಏನೋ ಇದು? ನಿನ್ನ ಅದಕ್ಕೆ ಹೇಳೋದೆಲ್ಲ ನಿಜನಾ? ಅವಳು ಡ್ರೆಸ್ ಚೇಂಜ್ ಮಾಡುವಾಗ ಅವಳು ರೂಮ್ಗೆ ಹೋದಾ? ಅಯ್ಯೋ ಇಲ್ಲಣ್ಣ, ನಾನು ರೂಮಲ್ಲಿರುವಾಗ ಅತ್ತಿಗೆ ಕರೆದಿರೋ ಶಬ್ದ ಕೇಳ್ತು. ಏನ್ ವಿಷಯ ಅಂತ ಕೇಳಕ್ ಹೋದೆ, ಆದ್ರೆ ಅತ್ತಿಗೆ ಡ್ರೆಸ್ ಚೇಂಜ್ ಮಾಡ್ತಾ ಇದಾರಂತ ನನಗೆ ಗೊತ್ತಿಲ್ಲಣ್ಣ. ನನ್ ಮೇಲೆ ಯಾವ್ದೇ ರೀತಿ ತಪ್ಪಿಲ್ಲಣ್ಣ. ಇಲ್ಲ ರೀ, ನಾನ್ ಯಾಕೆ ಇವ್ನನ್ ಕರಿಬೇಕು? ನಾನ್ ಡ್ರೆಸ್ ಚೇಂಜ್ ಮಾಡೋದನ್ನ ತಿಳ್ಕೊಂಡು ಇವ್ನ್ ಬೆಡ್ರೂಮ್ ಒಳಗ್ ಬಂದ್ಬಿಟ್ಟ. ನಾನ್ ಇವ್ನನ್ ಕರೀಲೇ ಇಲ್ಲ ರೀ. ನಾನ್ ಯಾಕೆ ಇವ್ನನ್ ಕರಿಬೇಕು? ನೀವೇ ಹೇಳಿ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನಿಮ್ ಮುಂದೆ ಹೇಗ್ ನಾಟಕ ಆಡ್ತಾ ಇದ್ದೇನೆ ನೋಡಿ. ಇಲ್ಲಣ್ಣ, ಅತ್ತಿಗೆ ಕರೆದಿರೋ ಶಬ್ದ ಕೇಳಿ ನಾನು ಹೋದೆ, ಆದ್ರೆ ಇವಾಗ ಅತ್ತಿಗೆ ಏನಕ್ಕೆ ಸುಳ್ಳು ಹೇಳ್ತಾ ಇದಾರಂತ ನನಗೆ ಗೊತ್ತಾಗ್ತಾ ಇಲ್ಲ. ಏಯ್, ಸುಮ್ನೆ ಬೇಡ್ದಿರೋದೆಲ್ಲ ಮಾತಾಡ್ಬಾರ್ದು. ನೀನ್ ರೂಮ್ಗೆ ಹೋದ್ಯಾ ಇಲ್ವಾ? ಹೋದೆ ಅಣ್ಣ, ಆದ್ರೆ ಅತ್ತಿಗೆನೆ ನನ್ನನ್ನ... ಸಾಕ್ ನಿಲ್ಸೋ. ಅಂದ್ರೆ ರೂಮ್ಗೆ ಹೋದೆ, ಇನ್ನೊಂದ್ ನಿಮಿಷ ಕೂಡ ಈ ಮನೇಲಿ ನೀನ್ ಇರ್ಬಾರ್ದು. ಆಚೆ ತೊಲ್ಗೋ. ಏನಣ್ಣ ಈ ತರ ಎಲ್ಲ ಮಾತಾಡ್ತಾ ಇದೀರಾ? ನಿಮ್ಮನ್ನ ಬಿಟ್ಟು ಎಲ್ಲಿ ಹೋಗೋದು? ಮಗು ತರ ಆಕ್ಟ್ ಮಾಡಿ ನನ್ನ ಏಮಾರ್ಸಕ್ಕಾಗಲ್ಲ. ಇನ್ಮೇಲೆ ನಿನ್ನ ನಂಬಕ್ಕಾಗಲ್ಲ. ಆಚೆ ಹೋಗೋ. ಸಾರಿ ಪ್ರೀತಿ, ಅವನು ಇಲ್ಲಿದ್ರೆ ಸರಿ ಬರಲ್ಲ ಅಂತ ಅವನು ಬಂದಾಗಲೇ ಹೇಳ್ದೆ. ಆದರೆ ನಾನೇ ನಿನ್ನ ಮಾತು ಕೇಳಲಿಲ್ಲ. ಅವನು ಇಲ್ಲಿದ್ದಿದ್ರಿಂದ ತಾನೇ ನಿನಗೆ ತೊಂದರೆ ಬಂದಿದ್ದು. ನನ್ನ ಕ್ಷಮಿಸ್ಬಿಡು. ಪರವಾಗಿಲ್ಲ, ಹೋಗ್ಲಿ ಬಿಡಿ. Dear subscriber, all your incoming and outgoing calls are stopped for now. Please recharge your number and continue all your services. ಓ, ನನ್ ನಂಬರಿಗೆ ರೀಚಾರ್ಜ್ ಮಾಡ್ಬೇಕು ಅಂತ ಅವ್ರ ಹತ್ರ ನೆನ್ನೆನೆ ಹೇಳಿದ್ನಲ್ಲ, ಇನ್ನೂ ಮಾಡಿಲ್ಲ ಅಂತ ಕಾಣುತ್ತೆ. ಹಲೋ ಅಮ್ಮ. ಹೇಳಮ್ಮ. ಅಮ್ಮ, ಸಕ್ಸಸ್. ಏನಂದೆ? ಸಕ್ಸಸ್? ಏನ್ ಹೇಳ್ತಾ ಇದೀಯೆ? ಅಮ್ಮ, ಆ ಹುಡುಗನ್ನ ಪಕ್ಕವಾಗಿ ಪ್ಲಾನ್ ಮಾಡಿ ಮನೆಯಿಂದ ಆಚೆ ಕಳ್ಸಾಯ್ತು. ಹೌದಾ? ಸೂಪರ್ ಕಣೆ, ಹೇಳ್ದಾಗೆ ಮಾಡ್ಬಿಟ್ಟಿಯಲ್ಲ. ಹೌದು, ಮತ್ತೆ ನಿನ್ ಮಗಳೊಂದ್ ಅಂದ್ಕೊಂಡ್ರೆ ಅದ್ ನಡ್ದೇ ಆಗ್ಬೇಕು. ಅದೆಲ್ಲ ಸರಿ, ಅವನನ್ನ ಹೇಗ್ ಮನೆಯಿಂದ ಆಚೆ ಕಳ್ಸ್ದೆ ಅದನ್ನ ಮೊದಲು ಹೇಳು. ಪಕ್ಕವಾಗಿ ಪ್ಲಾನ್ ಮಾಡಿ ನಾಟಕ ಆಡ್ದೆ. ಪಾಪಮ್ಮ ಆ ಹುಡ್ಗ, ಅವ್ರ ಅಣ್ಣನೇ ಇವತ್ತು ಅವ್ನ್ ಕತ್ತಿ ಹಿಡ್ದು ಆಚೆ ಕಳ್ಸ್ಬಿಟ್ರು. ಸೂಪರ್ ಕಣೆ, ಈಗ್ಲೇ ನನ್ ಮಗಳು ನೀನು. ಇನ್ಮೇಲೆ ತೊಂದ್ರೆ ಇಲ್ಲದೆ ಸಂತೋಷವಾಗಿರಿ.
ಏನಿದು ನನ್ನ ಫೋನಿಂದ ಪ್ರೀತಿ ಅವ್ರ ಅಮ್ಮನಿಗೆ ಫೋನ್ ಮಾಡಿ ಮಾತಾಡಿದ್ದಾಳೆ. ಓ, ನೆನ್ನೆ ಅವಳು ರೀಚಾರ್ಜ್ ಮುಗೀತು ಅಂತ ಹೇಳಿದ್ಲಲ್ಲ, ನಾನೇ ಮರ್ತೋಗ್ಬಿಟ್ಟೆ. ನೆನ್ನೆ ನಾನಿದು ಟೆನ್ಷನ್ಗೆ ರೀಚಾರ್ಜ್ ಮಾಡೋದೇ ಮರ್ತುಬಿಟ್ಟೆ. ಅದಕ್ಕೆ ನನ್ನ ಫೋನ್ ಇಟ್ಕೊಂಡು ಅವ್ರ ಅಮ್ಮನ ಹತ್ರ ಮಾತಾಡಿದ್ದಾಳೆ ಅನಿಸುತ್ತೆ. ಹೌದು, ತುಂಬ ಹೊತ್ತು ಮಾತಾಡಿದ್ದಾಳೆ. ಹಂಗೇನಂತ ಮಾತಾಡಿದಂತ ಕೇಳೋಣ. ಅಮ್ಮ ಮಗಳ ನಡುವೆ 1000 ವಿಷಯ ಇರುತ್ತೆ, ಅದನ್ನು ಕೇಳೋದಾ ಬೇಡವಾ? ಸರಿ, ಕೇಳಿ ನೋಡೋಣ. ಅಮ್ಮ, ಸಕ್ಸಸ್. ಏನಂದೆ? ಸಕ್ಸಸ್ ಏನ್ ಹೇಳ್ತಾ ಇದೀಯೆ? ಅಮ್ಮ, ಆ ಹುಡುಗನ್ನ ಪಕ್ಕವಾಗಿ ಪ್ಲಾನ್ ಮಾಡಿ ಮನೆಯಿಂದ ಆಚೆ ಕಳ್ಸಾಯ್ತು. ಇನ್ನು ಮುಂದೆ ನಾನು ಅವರು ಮಾತ್ರ ಜಾಲಿಯಾಗಿರ್ಬೋದು. ಹೌದಾ? ಸೂಪರ್ ಕಣೆ, ಹೇಳ್ದಾಗೆ ಮಾಡ್ಬಿಟ್ಟಿಯಲ್ಲ. ಅದೆಲ್ಲ ಸರಿ, ಅವನನ್ನ ಹೇಗ್ ಮನೆಯಿಂದ ಆಚೆ ಕಳ್ಸ್ದೆ ಅದನ್ನ ಮತ್ತೆ ಹೇಳು. ಏಯ್, ಏನ್ರಿ? ಏನೇ ಇದು? ಮತ್ತೆ ಆ ಹುಡುಗನ ಆಚೆ ಕಳ್ಸಿ ಅಂದ್ರೆ ಕೇಳಿದ್ರ? ಅದಕ್ಕೆ ಪಕ್ಕವಾಗಿ ಪ್ಲಾನ್ ಮಾಡಿ ಅವನನ್ನ ಆಚೆ ಕಳ್ಸ್ಬಿಟ್ಟೆ. ಇನ್ನು ಮುಂದೆ ಜನ್ಮಕ್ಕೂ ಅವ್ನು ಇಲ್ಲಿ ಬರಕ್ಕೆ ಆಗಲ್ಲ. ನೀನು ನಿಮ್ಮಮ್ಮ ಪ್ಲಾನ್ ಮಾಡಿ ನನ್ನ ತಮ್ಮನ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ರಲ್ಲ, ನಾಚಿಕೆ ಆಗ್ತಲ್ಲ ನಿನ್ಗೆ? ನೀನು ಹೇಳಿದ್ನೆಲ್ಲ ನಿಜ ಅಂತ ನಂಬಿ ನನ್ನ ತಮ್ಮನ ಬೈದು ಅವಮಾನ ಮಾಡಿ ಈ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟೆ ಕಣೆ. ಇವಾಗ ನಿನ್ನ ನಿಜವಾದ ಮುಖ ಗೊತ್ತಾಯ್ತು ಕಣೆ. ನಿಜ ಹೇಳೆ, ಯಾಕೆ ಈ ರೀತಿ ಎಲ್ಲ ಮಾಡಿದೆ? ಸಾರಿ ರೀ, ಗೊತ್ತಿಲ್ಲದೆ ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡ್ರಿ. ಕ್ಷಮಿಸ್ಬೇಕಾ? ನೀನು ಎಷ್ಟು ದೊಡ್ಡ ಸುಳ್ಳು ಹೇಳಿದ್ಯಾ ಗೊತ್ತಾ ನಿನ್ನ? ಏಯ್, ನನ್ನ ತಮ್ಮನ ಮನಸ್ಸು ಮಗು ತರ ಕಣೆ. ಅವನು ಈ ರೀತಿ ಮಾಡ್ದ ಅಂತ ಬೇರೆ ಯಾರಾದ್ರೂ ಹೇಳಿದಿದ್ರೆ ಖಂಡಿತ ನಾನು ನಂಬ್ತಿರ್ಲಿಲ್ಲ. ನೀನ್ ಹೇಳಿದಿಂದಾನೆ ನಾ ಅದನ್ನ ನಿಜ ಅಂತ ನಂಬ್ದೆ. ಈ ರೀತಿ ಮೋಸ ಮಾಡ್ಬಿಟ್ಟಿಲ್ಲ ನೀನು. ನಾನು ಇಲ್ಲಿದ್ದೀನಿ ಅಂತ ತಾನೆ ನನ್ನ ನಂಬಿ ಊರಿಂದ ಬಂದ ಅವನು. ಅವನ ಮೇಲೆ ದೂರ ಹಾಕಿ ನನ್ನ ಬಾಯಿಂದಾನೆ ಅವನ ಆಚೆ ಹೋಗು ಅಂತ ಹೇಳಂಗ್ ಮಾಡ್ಬಿಟ್ಟಲ್ಲ. ನಿನ್ ಮಾತನ್ನ ಕೇಳಿ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಏನಕ್ಕಣ್ಣ? ನಿಮ್ಮ ಅತ್ತಿಗೆ ಹೇಳಿದಲ್ಲ ಸುಳ್ಳು ಅಂತ ನನಗೆ ಇವತ್ತೇ ಕಣೋ ಗೊತ್ತಾಯ್ತು. ನೀನು ತುಂಬ ಒಳ್ಳೆಯವನು ಕಣೋ. ಆದರೆ ನಿಮ್ಮ ಅತ್ತಿಗೆ ಅವ್ರ ಅಮ್ಮನ ಮಾತನ್ನು ಕೇಳಿಕೊಂಡು ನಿನ್ನ ಮೇಲೆ ದೂರ ಹಾಕಿ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಲು. ಅದು ನಾನು ನಿಜ ಅಂದ್ಕೊಂಡು ನಾನು ನಿನ್ನ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟೆ. ನಾನು ಮಾಡಿದ ತಪ್ಪು ಕಣೋ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಸರಿ, ನೀನು ನೋಡು, ನಮ್ಮ ಮನೆಗೆ ಹೋಗೋಣ. ಸಾರಿ ಅಣ್ಣ, ನಾನು ಬರಲ್ಲ. ನಾನು ಹೊರಗೆ ಉಳ್ಕೊಂತೀನಿ. ನಾನು ನಿಮ್ಮ ಜೊತೆ ಅವತ್ತು ಎಷ್ಟು ಹೇಳಿದ್ನಿ, ಆದರೆ ನೀನು ಅದಕ್ಕೆ ಮಾತನ್ನ ಮಾತ್ರ ಕೇಳಿ ನನ್ನ ಹೊರಗೆ ಕಳಿಸ್ಬಿಟ್ಟೆ ಅಲ್ವಾ? ಅವತ್ತು ನೀನು ಮಾತಾಡಿದ್ದೆಲ್ಲ ಕೇಳಿ ನನ್ನ ಮನಸ್ಸಿಗೆ ಅಷ್ಟು ನೋವಾಯಿತು. ನನ್ನ ಬಗ್ಗೆ ಸ್ವಲ್ಪ ಆದರೂ ಯೋಚನೆ ಮಾಡಿದ್ಯಾ ಅಣ್ಣ ನೀನು? ಆದರೆ ನಿನ್ನ ಮೇಲೆ ನನಗೆ ಕೋಪನೇ ಇಲ್ಲ. ಆವಾಗ ನೀನು ಮನೆಗೆ ಬಂದ ತಕ್ಷಣ ಅತಿಗೆ ಆ ಥರ ಹೇಳಿದ್ರಿಂದ ಖಂಡಿತ ಕೋಪ ಬರುತ್ತೆ. ಅದು ನನಗೆ ಅರ್ಥ ಆಯಿತು. ಇವಾಗ ನೀನು ಕರೆಯೋದ್ರಿಂದ ನಾನು ತಿರ್ಗಾ ಮನೆಗೆ ಬಂದಂತೆ ಇಟ್ಕೊಳ್ಳಿ. ಪ್ರತಿಯೊಂದು ನಿಮಿಷ ನರಕ ಆಗುತ್ತೆ. ನಾನಲ್ಲಿ ತಿರ್ಗಾ ಬಂದರೆ ಅತಿಗೆ ನನ್ನ ನೋಡಿದಾಗೆಲ್ಲ ಅವ್ರು ಮಾಡಿರೋ ತಪ್ಪೇ ನೆನಪು ಬರುತ್ತೆ. ಬೇಡ ಅಣ್ಣ, ನೀವಾದರೂ ನೆಮ್ಮದಿಯಾಗಿರಿ. ನಾನಿಲ್ಲಿ ಪಿ ಜಿಯಲ್ಲಿ ಜಾಯಿನ್ ಮಾಡಿದ್ದೀನಿ ಅಣ್ಣ. ಸ್ವಲ್ಪ ದಿನಕ್ಕೆ ಈ ಲೈಫ್ ನನಗೆ ಸೆಟ್ ಆಗುತ್ತಣ್ಣ. ಏಯ್, ಅದಕ್ಕಲ್ಲ ಕಣೋ, ನಾನು ಏನು ಹೇಳ್ತಾ ಇದ್ದೀನಂದರೆ, ನನ್ನ ಕ್ಷಮಿಸ್ಬಿಡಿ ಅಣ್ಣ, ನೀವು ಹೊರಡಿ. ಸರಿ,